ಕಡ್ಡಿ ಐಸ್ ಕ್ರೀಮ್ ಕಡ್ಡಿ ಅಂತೆ ಮರದ್ದು. ಆ್ಯಕ್ಚುಲಿ ಮರದ್ರೆ ನಂಗೆ ಬಿಸಾಕಕ್ಕೆ ಇಷ್ಟ ಆಗಲ್ಲ. ನಾನು ಜಾಸ್ತಿ ವಸ್ತುಗಳನ್ನ ಏನಕ್ಕಾದ್ರೂ ಬರುತ್ತೆ ಅಂತ ಹೇಳ್ತಿರ್ತೀನಿ. ನನ್ನ ಮಗಳು ತೆಗೆದು ಬಿಸಾಕ್ತಾಳೆ. ಕಡ್ಡಿ ಏನಕ್ಕೆ ಬರುತ್ತೆ ಅಂತ ಕೇಳ್ತಾಯಿದ್ದೆ. ಆಮೇಲೆ ಏನಕ್ಕೆ ಬರುತ್ತೆ ಅಂತ ಯೋಚನೆ ಮಾಡ್ಬೇಕಾದ್ರೆ ನಾನಂದೆ ವೀಡಿಯೋ ಮಾಡೋಕ್ಕೆ ಶೋ ಆಫ್ ಕೊಡೋಕ್ಕೆ ಬರುತ್ತೆ ಅಂತ ಅಂದೆ. ಹೌದಾ? ಶೋ ಮಿರ ನಕ್ಕಾಗ ಇಲ್ಲಿ ಶನಿವಾರ ಶುಭಮಂಗಳದಲ್ಲಿ ಮೇಳ ಹಾಕಿದ್ರು. ಇಲ್ಲಿ ಶಿವಮೊಗ್ಗದಲ್ಲಿ ಯಾವಾಗಲೂ ಮೇಳಗಳನ್ನ ಹಾಕ್ತಾನೆ ಇರ್ತಾರೆ. ಒಂದು ನೆಕ್ಲೆಸ್ ಸುಮ್ಮನೆ ಕೇಳಿದ್ರೆ ನಾನು ತೊಗೊಳಕ್ಕಲ್ಲ, 1100 ಹೇಳಿದ್ರು. ಯೂಶ್ವಲಿ ಮೇಳಗಳಲ್ಲಿ ಎಲ್ಲವೂ ಕಾಸ್ಟ್ಲಿನೇ, ಹಾಗಾಗಿ ನಾವೇನು ತೊಗೊಳ್ಳಿಲ್ಲ. ಇದು ಮ್ಯಾಂಗೋ ಫೆಸ್ಟಿವಲ್, ಮ್ಯಾಂಗೋ ಮೇಳ ಅಂತ ಹಾಕಿದ್ರಲ್ಲ, ಪಾನಿಪುರಿ ತಿಂದ್ವಿ. ಪಾನಿಪುರಿಗೂ ಕೂಡ ಮ್ಯಾಂಗೋ ತುರಿದು ಹಾಕಿದ್ರು. ಕ್ಯಾಪ್ಸಿಕಮ್ ಬಜ್ಜಿ, ಬಾಳೆಕಾಯಿ ಬಜ್ಜಿ ಎಲ್ಲಕ್ಕೂ ಕೂಡ ಕರೆದಾದ್ಮೇಲೆ ಬೋಂಡಕ್ಕೆ ಮೇಲ್ಗಡೆ ಮಾವಿನಕಾಯಿ ತುರಿದು ಕೊಡ್ತಾರೆ. ಹಂಗಾಗಿ ಪಾನಿಪುರಿ ಒಂದು ತಿನ್ಕೊಂಡು ಆಚೆ ಬಂದು ನನ್ನ ಮಗಳು ಮ್ಯಾಂಗೋ ಡೆಸರ್ಟ್ ತೊಗೊಂಡ್ಳು. ಪಾರ್ಸೆಲ್ ತೊಗೊಂಡು ಮನೆಗೆ ಬಂದ್ವಿ, ಏನು ತೊಗೊಳ್ಳಿಲ್ಲ. ಇಲ್ಲಿ ಶುಭಮಂಗಳ ಸಮುದಾಯ ಭವನದಲ್ಲಿ ಮತ್ತೊಂದು ಮೇಳ ಹಾಕಿದ್ರು, ಫೆಸ್ಟಿವಲ್ ಮೇಳ, ಮ್ಯಾಂಗೋದು ಫೆಸ್ಟಿವಲ್ ಮೇಳ ಹಾಕಿದ್ರು. ಅದರಲ್ಲಿ ಎಲ್ಲ ಇತ್ತು, ಬಳೆ ಅದು ಇದು ಎಲ್ಲ ಕಡೆಯಿಂದನೂ ಬಂದಿದ್ದರು. ಆದಿವಾಸಿಗಳು ಅವರು ಕೂಡ ಬಂದಿದ್ದರು. ಅವ್ರನ್ನ ಯೂಟ್ಯೂಬ್ ನೋಡ್ತಿದ್ವಿ, ಇವತ್ತು ಡೈರೆಕ್ಟ್ ನೋಡಿದ್ವಿ. ನನ್ನ ಮಗಳು ತೊಗೊಂಡ್ಳು ಆಯಿಲ್ನ. ನಾನು ತೊಗೋಬೇಡ ನಾನೇ ಮಾಡಿಕೊಡ್ತೀನಿ ಅಂದರು. ಕೇಳಿಲ್ಲ ಅವಳು. ಹಿತ್ತಲ ಗಿಡ ಮದ್ದಲ್ಲ ಅಂತ, ನಮಗೆ ಆಗಲ್ಲ. ಗಾಯ್ಸ್, ಇದೇನು ಗೊತ್ತಾ, ಇದು ನನ್ನ ಫ್ರೆಂಡ್ ಅನಿತಾ ಕೊಟ್ಟಿದ್ದು ಮುದ್ದೆ ಮಾಡೋಕ್ಕೆ ಅಂತ. ಆ್ಯಕ್ಚುಲಿ ನಾನು ಇದನ್ನು ಮಾಡೋದೇ ಇಲ್ಲ.
ಎಲ್ಲನೂ ಅಲ್ಲಲ್ಲೇ ಇಟ್ಬಿಟ್ಟು ಬರೀ ಮನೇಲಿ ಮಾಡ್ತಿದ್ದೆ. ಇನ್ಮೇಲಾದರೂ ಇದನ್ನು ಮಾಡೋಣ, ಯೂಸ್ ಮಾಡೋಣ ಅಂತ. ಯಾಕಂದರೆ ನಮ್ಗೆ ಯಾರಾದರೂ ಏನಾದರೂ ಕೊಟ್ಟಿದಾಗ ಅದನ್ನು ಯೂಸ್ ಮಾಡಿದ್ರೆ ಅವರಿಗೆ ಒಳ್ಳೇದಾಗ್ತಾ ಹೋಗುತ್ತಂತೆ. ಪಾಪ ಕೊಟ್ಟಿರೋರಿಗೆ ಒಳ್ಳೇದಾಗಬೇಕಲ್ವ, ಇದನ್ನು ಅದಕ್ಕೆ ನಾನು ಯೂಸ್ ಮಾಡೋಣ ಅಂತ ನಾನು ಯೂಸ್ ಮಾಡ್ತೀನಿ. ನಮ್ಮನೇಲಿ ಸುಮಾರು ಪಾತ್ರೆಗಳಿದ್ದಾವೆ. ಅವಾಗೆಲ್ಲ ಒಂದು ಸೀಸನ್ ಇತ್ತು, ಏನಂದರೆ ಅವ್ರ ಮನೇಲಿ ಅದಿದೆ ಅದು ತೊಗೋಬೇಕು, ಇವ್ರ ಮನೇಲಿ ಇದಿದೆ ಅದು ನೋಡಿದ್ರೆ ಅದು ತೊಗೋಬೇಕು ಅನ್ನೋದಿತ್ತು ಅವಾಗ. ಹಂಗಾಗಿ ಎಲ್ಲರೂ ತೊಗೊಂಡು ಸ್ವಲ್ಪ ಎಲ್ಲ ಹಾಕಿದ್ದೆ ಅನ್ನೋದಕ್ಕೆ ಎಲ್ಲ ಪಾತ್ರೆಗಳೆಲ್ಲ ದಾನ ಮಾಡಿದ್ದೆ. ಈಗೂ ಇನ್ನೂ ಸ್ವಲ್ಪ ಇದೆ, ಅದನ್ನು ಹಾಕೋಕ್ಕೆ ಮನಸ್ಸು ಬರ್ತಾಯಿಲ್ಲ ನನಗೆ. ಏನಕ್ಕಾದ್ರೂ ಬರುತ್ತೇನೋ ಹಂಗೆ ಇಡೋಣ ಅಂತ ಇಡ್ತಾಯಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ವರ್ಣ ಈಡಿಗ. ಏನು ಗೊತ್ತಾ ಗೈಸ್, ಕೂದಲಿಗೆ ಗಾರ್ನಿಯರ್ ಬಿಟ್ಟರೆ ಅಲ್ಲ ಬ್ಲ್ಯಾಕ್ ಬರೋದಕ್ಕೆ, ಬೇರೆ ಯಾವುದು ಏನೇ ಮಾಡಿದ್ರೂ ನೋ ಯೂಸ್. ಸರ್ಕಸ್ ಮಾಡಬೇಕೆ ಹೊರತು ಸರ್ಕಸ್ ಮಾಡೋದು ಬಿಟ್ಟರೆ ಬಣ್ಣ ಅಂತೂ ಬರಲ್ಲ. ಗಾರ್ನಿಯರ್ ಬೆಸ್ಟ್, ಇಲ್ಲಾಂದರೆ ಬ್ಲ್ಯಾಕ್ ಮೆಹಂದಿ ಬೆಸ್ಟ್. ನೋಡಿ ಹಚ್ಚಿದ್ದೀನಿ, 6 ಗಂಟೆ 7 ಗಂಟೆ 2 ಅವರ್ಸ್ ಬಿಟ್ಟಿದೆ, ಆದರೂ ಕೂಡ ಹತ್ಕೊಂಡೆ ಇಲ್ಲ ಬಣ್ಣ. ನಾಳೆ ಪ್ರದೋಷ, ಪ್ರತಿ ತಿಂಗಳು ಪ್ರದೋಷ ಬರುತ್ತೆ. ಪ್ರದೋಷ ಅಂದ್ರೇ ಪ್ರದೋಷದಲ್ಲಿ ಶಿವನ ಪೂಜೆ ಮಾಡಬೇಕು, ನಂದಿ ದರ್ಶನ ಮಾಡಬೇಕು. ಪ್ರದೋಷ ಪೂಜೆ ಮಾಡೋದ್ರಿಂದ ಗಂಡನಿಗೆ ಬಲ ಬರುತ್ತೆ, ಗಂಡನಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ಬಿದ್ದು ಬಾಂಧವ್ಯ ಕೂಡ ಚೆನ್ನಾಗಿ ಆಗುತ್ತೆ. ಪ್ರತಿ ತಿಂಗಳು ಬರುವಂಥ ಪ್ರದೋಷ ಪೂಜೆನ ಮಾಡಬೇಕು. ನಾಳೆ ಪ್ರದೋಷ ಅಂದರೆ ಇವತ್ತೇ ಕ್ಯಾಲೆಂಡರ್ ನೋಡಿಕೊಂಡು ಅಲ್ಲೋಗಿ ಅಭಿಷೇಕ ಕೊಡ್ಬೋದು, ಹಾಲನ್ನು ತೊಗೊಂಡು ಕೊಡ್ಬೋದು. ಮತ್ತು ತಂಬಿಟ್ಟು ಆರತಿ ಮಾಡೋದು ಸಂಜೆ ಹೋಗಿ, ಪ್ರದೋಷ ಅಂದರೆ ಸಂಜೆ ಅಲ್ವಾ, ಸಂಜೆ ಹೋಗಿ ತಂಬಿಟ್ಟು ಆರತಿ ಮಾಡೋದ್ರಿಂದ ಗಂಡನಿಗೆ ಬಲ ಬರುತ್ತೆ, ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ಗಂಡನಿಗೇನಾದರೂ ಹೆಲ್ತ್ ಕೆಟ್ಟಿದ್ರು ಕೂಡ ಹೆಲ್ತ್ ಕೂಡ ಸುಧಾರಿಸುತ್ತೆ. ಯಾರ್ಯಾರಿಗೆ ಗಂಡ ಚೆನ್ನಾಗಿರಬೇಕು ಅನ್ನೋದು ಮೈಂಡಲ್ಲಿರುತ್ತೋ ಅವರು ಪ್ರತಿ ತಿಂಗಳು ಬರುವಂಥ ಅಮಾವಾಸ್ಯೆ ಆದಮೇಲೆ ಬರೋ ಪ್ರದೋಷನ ಮಾಡೋದ್ರಿಂದ ನೀವು ಪ್ರದೋಷದ ಫಲಗಳನ್ನ ಪಡಿಬೋದು. ಕೂದಲು ವೈಟ್ ಕೂದಲು ನೋಡಿಬಿಟ್ರೆ ನಾನು ಫುಲ್ಲು ಈ ನಡುವೆ ವೈಟ್ ಹೇರ್ಸ್ ಜಾಸ್ತಿ ಆಗಿಬಿಟ್ಟಿತ್ತು. ಹಂಗಾಗಿ ಮೆಹಂದಿ ಹಚ್ಚಿರಲಿಲ್ಲ, ಹಂಗಾಗಿ ಅದಕ್ಕೆ ನಾನು ವೀಡಿಯೋನೇ ಮಾಡಿರಲಿಲ್ಲ. ಟಾಪಿಕ್ಕು ಕೂಡ ಬೇಕಲ್ಲ, ಅಂದರೆ ಡೈಲಿ ಮನೇಲಿ ಮಾಡೋ ಕೆಲಸಗಳನ್ನೇ ಮಾಡ್ಬೋದು. ಮನೆ ಕೆಲಸ ಆದರೆ ಸಾಕು ನಂಗಾಗಿರುತ್ತೆ. ಮನೆ ಕೆಲಸ ಮಾಡೋಕ್ಕೆ ಅಂತೇಳಿ ಎಲ್ಲದಕ್ಕೂ ಕ್ಯಾಪ್ಚರ್ ಮಾಡ್ತಾ ಕೂತ್ಕೊಂಡ್ರೆ ಕೆಲಸನೇ ಅದೇ 1 ಗಂಟೆಲಾಗೋ ಕೆಲಸ 2 ಗಂಟೆಲಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ರೆ ಕಂಟೆಂಟ್ ಆಗುತ್ತೆ, ಬಟ್ ಜಾಸ್ತಿ ಟೈಮ್ ಹಿಡಿಯುತ್ತೆ. ಫಟಾಫಟ್ ಅಂತ ಮಾಡೋಕ್ಕಾಗಲ್ಲ, ಏನಾದರೂ ಇವು ತೊಂದರೆ ತಾಪತ್ರಗಳು ಬರ್ತಿರ್ತವೆ. ಹಾಗಾಗಿ ಇವತ್ತು ಪ್ರದೋಷ ಅಂತ 5:30 ಎದ್ದಿದ್ವಿ, ದೇವಸ್ಥಾನಕ್ಕೆ ಹೋಗೋಕ್ಕೆ ಎದ್ದಿದ್ದೀವಿ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುವೆ. ಶಿವ ಶಿವ ಎಂದರೆ ಭಯವಿಲ್ಲ, ಹರಿನಾಮಕ್ಕೆ ಸಾಟಿ ಮೇಲೆ, ಶಿವ ಭಕ್ತರಿಗೆ ನರಕ ಇಲ್ಲ. ಲಿಂಗ ನಾಗಲಿಂಗ ಪುಷ್ಪ.
ಶಿವಭಕ್ತನಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟವೂ ಇಲ್ಲ. ಈ ಸಾಂಗು ತುಂಬ ಚೆನ್ನಾಗಿತ್ತು ಕೇಳೋಕ್ಕೆ. ಬಟ್ ನಿಮಗೆಲ್ಲ ಕೇಳಿಸಲ್ಲ ಅಂದರೆ ಕಾಪಿರೈಟ್ ಬರ್ತೀವಿ ಅಂತ ಮ್ಯೂಟ್ ಮಾಡಿದೆ. ಇದು ನಾಗಲಿಂಗ ಪುಷ್ಪ ಯಾರು ತಂದಿದ್ರು, ಅದು ನೋಡೋಕ್ಕೆ ಚಂದ, ಅದಕ್ಕೆ ನನ್ನ ಮಗಳ ಕೈಲಿ ಕ್ಯಾಪ್ಚರ್ ಮಾಡಿಸ್ತೀವಿ. ಮೇಲ್ಗಡೆ ಹಾವು, ಒಳಗಡೆ ಪುಟ್ಟು ಲಿಂಗ ಇರ್ತದೆ, ನೋಡೋಕ್ಕೆ ಒಂದು ಚಂದ. येषां प्रोषाणमेषां पशूनां आविर्मारोमेषां कंचन ममते याति रुद्रस्वात्नो स्वाहवेसें स्वारुद्रसवे सजेति यानमृद्रमुद्रातपस्य कवर्धने क्षयद्राय प्रभरामि मद्यं यथा न शमशाद्वपति चतस्पदिपुष्पं तस्तं ग्रहामि अस्मन्नात्रं रानो रुद्रोतमस्कृते क्षयद्रां सावधीयमते आरात्ते गोप्नमतमूर्शक्ते क्षयद्रास्मनमस्मत्रक्षाचलम् अदीचद्यबृहज्जाचमनशमशुद्धि बर्णाहे स्तुहि श्रुतं गतं राजरत्रे रुद्रस्तवारम् अन्यन्ते स्मन्यन्त्यशेनां परिणहृद्रक्षे तरुणत्वप्रेत्वे सत्सधर्मद्रगायुहम् अवस्त्रां गोद्भस्त्वमेद्वस्तोकायं वेदोत्तमश्वत्माचोऽनुस्नाभं परमेक्षायुधं सार्पत्यं सार आत्मवृत्तदागेहं वेट्यर्थं यास्ते सात्मकमविश्वं तताहे सहस्राणि सहस्रतमोऽस्तुवेद्याहे आशां शानो भगवाहे ओम प्राज्यं काकुदिं ओम गर्भात्मे वत्सात्मे त्रवेत्मैत्मार्ते पञ्चाविचमुञ्चाविचमुन्द्रवत्सात्मे तुर्यवात्मस्पष्टवीत्मोक्ष अज्मे ऋषभाज्मे वेज्मनड्वाज्मे तेनोच्चमोरिग्नेन कल्पतां प्राणयज्ञेन कल्पतां व्यान्त्रं चक्षुर्यज्ञेन कल्पतां श्रोत्रमयज्ञेन कल्पतां मनोयज्ञेन कल्पतां आत्मायज्ञेन कल्पतां यज्ञो यज्ञेन कल्पतां ते दशमोनुवाकाहे ओम नमो भगवते रुद्राय ओम सहस्राणि सहस्रशेर्द्रदिवम्यां तेषां सहस्रयोजनेम धन्वान्तरमसेम् अस्मिन् महान्तरमेऽन्तरिक्षे भवादिं नीलकृपात्मनिरीक्षे स्वसत्पञ्चनीलग्रेवावलोताः ये भूतानामधिपतिवसकास्कवर्धनाः येन्ने सुपदन्तपात्रेषु ओम पिबतो ज्ञान ये पतां त्रक्षैलप्रदायदाः एतेतां तरुणयाय एतां दशं दिशोर्द्राप्तस्त्रतेषां सहस्रयोजनेम धन्वान्तरमसेम् नमोऽग्रेभ्यः प्रतिवाम्यन्तरिक्षे ये दिवेशामन्नमोवात्वं वर्षं तप्राचेत् दश दक्षिणान् समृद्धे चर्दसर्द्वास्तेभ्यां नमस्त्रं नं वेदामि एडाज्ञाने बृहस्पतिरुक्तमुदानि सं शब्दस्वेदेव सोक्तवाचाः अं पृथिवे मातृमायेग्मुंसें मधुमनिजमधिवक्षामि मधुमतिं देवेभ्योऽचमत्यासं सहस्रशेण्यां मनुष्यवस्तमां देवा अवन्तशो So what? Video. ಗೈಸ್, ಇವತ್ತು ಪ್ರದೋಷ ಅಲ್ಲ, ಬಂದಿದ್ವಿ ಅಭಿಷೇಕ ಮಾಡ್ಸೋಕ್ಕೆ ಅಂತ. ನನ್ನ ಮಗಳು ಕಣ್ ಬಿಡ್ತಾಳೆ, ನಾನು ಎಲ್ಲೂ ಕ್ಯಾಪ್ಚರ್ ಮಾಡೋಂಗಿಲ್ಲ. ನಮ್ಮ ಪಾಡೆ ಯಾರಿಗೆ ಹೇಳೋಣ. ನಾನು ಅಲ್ಲಿ ಅಭಿಷೇಕ ಮಾಡ್ಬೇಕಾದ್ರೆ ಇವಳು ತೆಗಿ ತೆಗಿಲಿಲ್ಲ, ಬೈತಾ ಇದ್ಲು. ಅಲ್ಲಿ ಎಲ್ಲವೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಅಭಿಷೇಕ ಮಾಡ್ತಿರ್ತಾರಲ್ಲ, ಆ ಫೀಲ್ನ ನಾವು ಅನುಭವಿಸೋಕ್ಕೆ ಆಗಲ್ಲ. ಆದರೂ ನಿಮಗೆಲ್ಲ ತೋರಿಸ್ಬೇಕಲ್ಲ ಅಂತ ಕ್ಯಾಪ್ಚರ್ ಮಾಡಿದೆ. ನಮ್ಮ ಕೈಯಲ್ಲಿ ಹಾಲು ಮೊಸರೆಲ್ಲ ಹಾಕ್ಸಿದ್ರು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇವತ್ತು ಪ್ರದೋಷ ಅಲ್ಲ, ನಿಮಗೆಲ್ಲ ಶಿವನ ದರ್ಶನ ಮಾಡಿಸಿದ್ದೀನಿ. ಶಿವನ ಆಶೀರ್ವಾದ ನಿಮಗೆಲ್ಲ ಸಿಗಲಿ.
ಏನೋ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು. ಇವತ್ತು ಬೆಳಗ್ಗೆ 5:30ಗೆ ಎದ್ದು ಬಂದಿದ್ದು. ನನ್ನ ಮಗಳು ನಿದ್ದೆ ನಿದ್ದೆ ಅಂತಿದ್ದಾಳೆ, ನಿದ್ದೆ ಕಣ್ಣೆಲ್ಲ ಎಳೆದಿದೆ ಅಂತೇಳಿ. ಅವಳು ನೈಟ್ ಶಿಫ್ಟ್ ಅಲ್ಲ, ಮನೇಲೇ ಕೆಲಸ ಮಾಡೋದಲ್ಲ ಪಾಪ, ನಿದ್ದೆ ಅವಳು ಸರಿ ಹೋಗಲ್ಲ, ಆದರೂ ಎಳ್ಕೊಂಬಂದಿದ್ದೀನಿ. ಯಪ್ಪ, ಅದನ್ನು ತೋರಿಸ್ಬೇಕಾ? ಅದನ್ನು ತೋರಿಸ್ಬೇಕಾ? ಕಂಟೆಂಟ್ ಬೇಕಲ್ಲ, ಎಲ್ಲನೂ ತೋರಿಸ್ಬೇಕಲ್ಲ. ಕಂಟೆಂಟ್ ಬೇಕು ಅಂತ ಟ್ಯಾಕ್ಸಿಗಷ್ಟೇ ದೇವಸ್ಥಾನದಿಂದ ಬಂದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಇವತ್ತು ಒಳ್ಳೆ ಗುಡ್ ಫೀಲ್ ಅಂತಲೇ ಹೇಳ್ಬೋದು. ಇನ್ನು ನಾನು ಪ್ರದರ್ಶಕ್ಕೆ ಮಾಡಿಸ್ಬೇಕು ಅಂತಿದ್ದೆ. ಬೆಳಗ್ಗೆ ಕೂಡ್ತಿರಲಿಲ್ಲ, ಇವತ್ತು ಕೂಡ್ತು. ಇನ್ನು ಪ್ರತಿ ತಿಂಗಳು ಅಮಾವಾಸ್ಯೆ ಆದ ನಂತರ ಬರೋ ಪ್ರದರ್ಶನದಲ್ಲಿ ಅಭಿಷೇಕ ಮಾಡೋದ್ರಿಂದ ಗಂಡನಿಗೆ ಬಲ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮನೆಯಲ್ಲಿ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತವೆ. ನಮ್ಮ ಕೈಯಲ್ಲಿ ಅದು ಲಿಂಗ ಎಲ್ಲ ಮುಟ್ಟಿಸಿ ತೊಳಸ್ತಾರೆ, ಮತ್ತು ಆರತಿ ಮಾಡಿಸ್ತಾರೆ, ಹೂವು ಹಾಕಿಸ್ತಾರೆ, ಅಕ್ಷತೆ ಹಾಕಿಸ್ತಾರೆ. ಜೋಡಿ ಎಲ್ಲೂ ಈ ಥರ ನಾನು ಪೂಜೆ ನೋಡಿರಲಿಲ್ಲ. ನಮ್ಮ ಕೈಯಲ್ಲಿ ಲಿಂಗ ಎಲ್ಲ ತೊಳಸೋದು, ನೀರು ಹಾಕ್ಸೋದು, ಹಾಲು ಹಾಕ್ಸೋದು, ಮೊಸರು ಹಾಕ್ಸೋದು, ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆಲ್ಲ ಆಗೋಲ್ಲ, ಕಷ್ಟ ಆಗುತ್ತೆ. ಎಲ್ಲದಕ್ಕೂ ಮೊಬೈಲ್ ಇಟ್ಕೊಳಕ್ಕಾಗಲ್ಲ. ಆ ಫೀಲ್ನ ಅನುಭವಿಸ್ಬೇಕು. ತುಂಬ ಚೆನ್ನಾಗಿತ್ತು ಒಟ್ರಾಸೆ ಪ್ರದರ್ಶ ಪೂಜೆ ಇವತ್ತು.